ಇಷ್ಟು ತಾಳ್ಮೆ ಇಂದಿರ್ರಿ. ಈಗ ಮತ್ತಾಕಿ ಜೀವ ಕಳ್ಕೊಳಕಂಕ್ರು ಹೋಗಿದ್ದು ಖರೆ ಐತಿ. ಯಾಕಂದ್ರೆ ನಾವ ಇಡೀ ಊರ್ ಮಂದಿ ಸೇರಿ ಆಕಿನ್ನ ಬದುಕ್ಸಿವಿ. ಈಗ ನ್ಯಾಯ ಪಂಚಾಯತಿ ಮಾಡಕ್ ಇದಕ್ ಬಂದಿವಂದ್ರ ನಿಮ್ ಮಗ ಏನ ನೀವು ಫೋನ್ ಮಾಡಿದ್ರು ತೆಗಿಲಿಲ್ಲಂತ್ರಿ ಅಂತ ಅಂದೀಗ ನಮ್ ಚಂದ್ರಪ್ಪ. ಹಂಗಾಗಿ ನಾವ ಈ ಊರ್ವರೆಗೂ ಬಿಟ್ಟು ಹೋಗ್ಬೇಕಂತ ಬಂದಿವಿ. ನಿಮಗ ಬಾಳ್ ಮಾಡಿ ಹೇಳಿಲ್ಲ ಅನ್ಸತ್ರಿ ಗೌಡ್ರ ಏನೇನ್ ವಿಷಯ ಆಗೈತೆ ಅನ್ನೋದು. ಆ ವಿಷಯ ಏನೇನಾಗೈತೆ ಅನ್ನೋದು ಗೊತ್ತಾದ್ರೆ ಬಹುಶಃ ನೀವ ಆಕಿಗೆ ಚಪ್ಲಿ ತೊಗೊಂಡ್ ಹೊಡಿತಿದ್ರೇನ್ರಿ. ಇಲ್ಲಪ್ಪ ತಮ್ಮ, ಎಲ್ಲಾನು ಸವಿಸ್ತಾರವಾಗಿ ಹೇಳ್ಯಾರ, ಎಳೆ ಆಗಿ. ಆಕಿ ಮಾಡಿರೋದು ತಪ್ಪೈತಮ್ಮ, ನಾವು ಒಪ್ಕೋತೀವಿ. ಆಗಿರೋದು ಹೋತು, ಹೋಗಿರೋದು ಹೋಗೋತು. ಈಗ ಸಾಲ ತೀರ್ಸಕ ನಿನ್ಗೇನು ವಜ್ಜ ಅಲ್ಲಾರ್ದಂಗ ತಾಯಿ ಮಗಳು ಒಂದ್ ನಿರ್ಧಾರಕ್ಕೆ ಬಂದಾರ. ಅದ್ರಂಗ ಮಾಡ್ತಾರ. ಒಂದಿಟ್ಟು ಸಮಾಧಾನದಿಂದ ನಾ ಏನ್ ಹೇಳ್ತೀನಿ ಅನ್ನೋದು ಕೇಳ್ತಮ್ಮ. ದೊಡ್ಡದಲ್ಲಪ್ಪ, ಬಾಳೆ ಹರ್ಕೊಂಡು ನೀನ್ ಒಂದ್ ಹತ್ರ ಆಕಿ ಒಂದ್ ಹತ್ರ ಕುಂದ್ರುದು ದೊಡ್ಡಾಗದಲ್ಲ. ಮಗಳೈತಲ್ ನಿಮ್ಗ ಇಬ್ರಿಗುನು. ಆಕಿದ್ ನೋಡ್ಬೇಕಲ್ ನೀವು. ಯಾರು ನೋಡ್ತಾರ ಆಕಿನ? ಇಂತಾಕಿ ಆಶ್ರಯದಾಗ ನನ್ನ ಮಗಳು ಬೆಳೆಯೋದು ನನಗೆ ಖರೇನ ಇಷ್ಟ ಇಲ್ರಿ ಗೌಡ್ರ. ನೋಡಪ್ಪ, ಮಬ್ರ ಅಂತಾರ ಅದಕ್ಕ, ಹಿಂಗತ ಮಾತಾಡೋದಕ್ಕ. ನೋಡು, ಎಲ್ಲಾರು ಜೀವನದಾಗ ತಪ್ಪು ಮಾಡಾರ. ಏನು ಯಾರು ಮಾಡಿಲ್ಲ ಹೇಳಿ ತಪ್ಪು? ನೀ ಮಾಡಿಲ್ಲ ತಪ್ಪು? ನೀನೇನು ಮಾಡೇ ಇಲ್ಲ ತಪ್ಪು, ನಿಂದ ತಪ್ಪೈತಂತೀನಿ ನಾನು. ಮೊದ್ಲು ಸಣ್ಣ ತಪ್ಪು ಮಾಡಿದಾಗ ನೀನ್ ಹೆಂಡತಿ ನೀ ಸಪೋರ್ಟ್ ಮಾಡಿರ್ತಿದಿ. ನೀನ್ ಯಾವಾಗ ಆಕಿನ ಹಿಡಿದು ಬಡ್ದಾಡಿರ್ತಿದಿ, ಅದು ಹಂಗ ಜಾಸ್ತಿ ಹಾಕೊಂಡ್ ಹೋಗ್ತದ. ಈಗ ಜಾಸ್ತಿ ಆದ್ಮೇಲೆ ನಿನ್ ತಲೆಮೆ ಬರ್ತಂತ ನೀನು ನಾನೇನು ಮಾಡಿಲ್ಲ ಅಂತ ಬಗಲೆತ್ತಿ ನಿನ್ ಹೆಂಡತಿನ ಮುಂದೆ ಚೂಬಿಟ್ಟು ನಿಂತ್ರ ಅದಕ್ಕೆ ಯಾರು ಗಂಡ ಅನ್ನಲ್ಲ, ಗಂಡಸು ಅನ್ನೋದಲ್ಲ. ಮಕ್ಕಳು ಹೆರದೊಂದ ಗಂಡಸ್ತನ ಅಲ್ಲ. ಏನು ಒಂದಿಟ್ಟು ಏನ್ ಹೇಳ್ತಾರ ಹಿರಿಯರ್ ಅನ್ನೋದು ತಿಳ್ಕೊ. ಗೌಡ್ರ, ಅವಂಗ ಒಂದಿಟ್ಟು ಬುದ್ಧಿ ಕಮ್ಮಿ ರೀ. ಸಿಟ್ನಾಗ ಮಾತಾಡ್ತಾನ. ಇರ್ಲಿ ಬಿಡ್ರಿ, ತಲೆ ಕೆಡ್ಸ್ಕೊಳೋದು ಬೇಡ. ಆಕಿ ಈಗ ಆರಾಮ್ ಅದಾಳಲ್ಲ ನಮ್ಮ ಸಂಗೀತವ, ಅಷ್ಟು ಸಾಕೀಗ. ಆಕೆ ಆರಾಮ್ ಅದಳ್ರಿ. ಈಗ ನಮ್ ಗುಂಡವಕ್ಕ ಏನಂತಾಳಂದ್ರಿ, ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರ ಚಂದ ಅಂತಾಳ್ರಿ. ಹಂಗಾಗಿ ನಿಮ್ ಸೊಸಿನ ನಿಮ್ ಮನೆಗ್ ಬಿಡಾಕ್ ನಾವ್ ಬಂದೀವಿ. ಈಗ ನೀವು ಯಾವ್ದ ಹಿಂಜರಿಕೆ ಇಲ್ದಂಗ ನಿಮ್ ಸೊಸಿನ ನಿಮ್ ಮನ್ಯಾಗ ಇಟ್ಕೊಂಡ್ ಬಾಳೆ ಮಾಡಿಸ್ಕೋರಿ ಅಂತ ಹೇಳಕ ನಾನು ಇಡೀ ಊರ್ ಪರವಾಗಿ ನಾ ಬಂದಿನ್ರಿ. ಈಗ ಗೌಡ್ರ, ಅದು ಮಾತ್ರ ಸಾಧ್ಯ ಇಲ್ರಿ. ಆಕಿ ನಾ ಅತ್ತಂಗ್ ಮಾಡು, ನೀ ಸತ್ತಂಗ್ ಮಾಡ್ತೀನಿ, ಅವೆಲ್ಲ ವಿದ್ಯೆನೂ ಆಕಿಗೆ, ತಾರ ತಗಡಿ ಬಾರ ವಿದ್ಯೆನೂ ಆಕಿಗೆ ಎಲ್ಲ ಗೊತ್ತದವ್ರಿ. ನೀ ಹಂಗನ್ನಕ ಹೋಗ್ಬೇಡಪ್ಪ, ಹೇಳಿ ನೋಡ್ ನಾನು. ಆಕಿ ಎಷ್ಟು ಬದ್ಲಾಗ್ಯಾಳ ಅನ್ನೋದು ನಮಗ್ ಗೊತ್ತೈತಿ. ಆಕಿಗೀಗ ಎಲ್ಲ ಬುದ್ಧಿ ಹೇಳಿ ಕರ್ಕೊಂಡ್ ಬಂದೀವಿ. ಇನ್ನು ಮುಂದೆ ಹಂಗೇನು ಮಾಡುದಿಲ್ಲ. ಆಕೆ ಹೆಂಗ್ ಮಾಡ್ಲಿಲ್ಲ ಅಂದ್ರೂ ಸಾಲ ಐತಲ್ರಿ, ಈಗ ಹೆಂಗ್ ತೀರಿಸ್ತಾಳ್ರಿ ಇದನ್ನ? ಇನ್ ತುಸು ಸಾಲ ಮಾಡ್ಯಾಳ ಆಕಿ. ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ ನಾನು ಕರ್ಕೊಂಬಂದಾಳಪ್ಪ ಗುಂಡವಕ್ಕ. ನೀನಂತ್ರು ಕಟ್ಕೊಂಡ್ ಹೆಂಡತಿನ ಬಿಟ್ಬಿಟ್ಟಿ ಕೈ, ನನಗೇನು ಗೊತ್ತಿಲ್ಲ ಅಂತಂದು ತಪ್ಪು ಮಾಡ್ಯಾಳ ಅನ್ನೋದೊಂದ ಹಿಡ್ಕೊಂಡಿ ನೀನು. ಅದ್ರ ಕಿತಾಯಲ್ಲಪ್ಪ, ಬಿಡಾಕ್ ಬರುದಿಲ್ಲಲ್ಲ. ಆಕಿ ಬಿಟ್ಲು. ಆಕೀಗ ನಮ್ ಗುಂಡವಕ್ಕನ ಪ್ರಕಾರ ಆಕಿನೂ ಕಾಲು ಕೈ ಹಿಡ್ಕೊಂಡ್ ಗಂಡನ ಮನೆಗ ಬಾಳೆ ಮಾಡ್ಲಿ ಅಂತಂದು ಕೈ ಬಿಟ್ಟಿದ್ಲು. ಅದು ಹಂಗ್ ಕೈ ಬಿಟ್ಟಿದ್ದಕ್ಕನ ನೀನ್ ಹೆಂಡತಿ ಕೇರಿಗೆ ಹಾರಿದ್ದು. ಅದೇನ ಭಗವಂತನ ಲೀಲಾ. ನಮ್ ರಾಮ್ ಭಟ್ರ ಅಲ್ಲೇ ಇದ್ರು, ಹಂಗಾಗಿ ಅದು ಏನೇನಾಗಿ ಉಳಿದ್ಲಕ್ಕಿ. ಆಕಿ ಅದೃಷ್ಟನ. ರಾಮ್ ಭಟ್ರಲ್ಲಿ ಇದ್ರನಕೂ ಆಕಿ ಅವು ಕೆರೆಯಾಗ ಗಿಡ ಇರ್ತಾವಲ್ಲ, ಕಂಟಿ ಪಂಟಿ, ಆ ಕಂಟ್ಯಾಗ ಹೋಗಿ ಸಿಕ್ಕೊಂಡಿದ್ದಕ್ ಬದುಕ್ಯಾಳ ನಿನ್ ಹೆಂಡತಿ. ಅಂದ್ರೆ ನಿನ್ನ ಮಗಳು ಅದೃಷ್ಟಪ್ಪ, ಏನ್ರ ಅನ್ನು. ಅವೆಲ್ಲ ಬಿಡುತ್ತಮ್ಮ. ಈಗ 2.5 ಲಕ್ಷ ತಂದಾಳ ಆಕೀಗ. ಅದೇನೇನೈತಿ ಸಾಲ, ಅದನ್ನ ಹರ್ಕೊಳೋ ಜವಾಬ್ದಾರಿ ನಿಂದು. ಆ ಸಾಲ ಎಲ್ಲಿಂದ ತಗೊಂಬಂದಳ್ರಿ? ಆ ಸಾಲನ ಯಾರ್ಯಾರಿಗೆ ಏನೇನ್ ಸುಳ್ಳು ಹೇಳಿ ಮಾಡ್ಯಾಳ. ಮತ್ತದು 2.5 ಲಕ್ಷ ತೀರ್ಸಕ ಎಲ್ಲಿಂದ ನಾನು ತಲಿದಂಡ ಕೊಡ್ಲ್ರಿ? ಹೇಳ್ರಿ ನೀವ ಗೌಡ್ರ. ಯಾಕೋ ಯಪ್ಪ ಹಂಗ್ ರೊಚ್ಚಿಗತಿಯಲ್ಲ. ನಮಗರ ಹಿರಿಯರಿಗರ ಮರ್ಯಾದೆ ಕೊಡುವಂದಿಟ್ಟೆ. ನಾ ಪೂರ ಮಾತಾಡಕರ ಬಿಡು ಮಾರಯ್ಯ. ನೀನೇನು ಹಂಗ ಮೈಮ್ಯಾಗ ಹಾರ್ತಿಯಲ್ಲ? ಇಲ್ಲ ಹೇಳ್ರಿ ಗೌಡ್ರ, ನೀವ್ ಹೇಳ್ರಿ. ಈಗ ಯಾರಲ್ಲೂ ಸಾಲ ಮಾಡಿಲ್ಲ, ಎಲ್ಲೂ ಯಾರ ತಲೆ ಮೇಲೂ ನೀನ್ ಹೆಂಡತಿ ಕೈ ಇಟ್ಟಿಲ್ಲ. ಆಕೆ ಮಾಡ್ಯಾಳ, ಈಗ ಗುಂಡಕ್ಕ ಮಗಳು ಬಾಳೆ ಹಾಳಾಗಬಾರ್ದು, ಸಣ್ಣ ವಯಸ್ಸು ಅಂತಂದು ನಮ್ ಗುಂಡವಕ್ಕ ಏನ್ ಮಾಡ್ಯಾಳ ಅಂದ್ರೆ, ಈಗ ಆಕಿದ 1/2 ಎಕರೆ 2.5 ಎಕರೆ ಇತ್ತಲ್ಲ, ಅದ್ರಾಗ ಒಂದು 1/2 ಎಕರೆ ನನಗ್ ಮಾರ್ಯಾಳ. ನನಗ್ ಮಾರಿ ನಾನು ಅದನ್ನ 4.5 ಲಕ್ಷಕ್ಕೆ ತಗೊಂಡಿನಿ. ಈಗ 4.5 ಲಕ್ಷದಾಗ ನಾನು 2.5 ತಂದಿನಿ. ಅದೇನೈತಿ ಸಾಲ ಎಷ್ಟೈತಿ ನೋಡಿ ನೀವು. ನಿನ್ ಕೈ ಕೊಟ್ಟೋಕಿನಪ್ಪ, ನಾನೇನು ಆ ಸಾಲ ನೀ ತೀರ್ಸು ಮಾಡು ಅಂತ ಹೇಳೋದಿಲ್ಲ. ಆಮೇಲೆ ನನ್ನ ಹೆಸರಿಗಾದ್ಮ್ಯಾಗ 2 ಲಕ್ಷ ಕೊಡ್ತೀನಿ. ಅದನ್ನೇನ ನಮ್ ಗುಂಡವಕ್ಕ ನಿನ್ನ ಮಗಳದಾಳಲ್ಲ ಪುಟ್ಟಕ್ಕನ ಹೆಸರಲ್ಲೇ ಕಾಯಂ ಠೇವಣಿ ಮಾಡಿ ಇಡ್ತಾಳಂತೆ ಬ್ಯಾಂಕ್ನಾಗ. ಇಷ್ಟಂಕ್ರು ಆಕೆ ಹೇಳಿ ಕರ್ಕೊಂಬಂದಾಳ. ಮತ್ತ ನೀನು ಈಗ ನಮಗ್ ಬೆಲೆ ಕೊಟ್ಟು ಇದೊಂದ್ಸರಿ ನಿನ್ನ ಹೆಂಡತಿನ ಕ್ಷಮಿಸಿ ಮನ್ಯಾಗ ಇಟ್ಕೊಂಡ್ರ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಈಗ ನಿನ್ ಹೆಂಡತಿ ಸಂಬಂಧ ಅಲ್ಲ ಅಂದ್ರೂ ನಿನ್ನ ಮಗಳ ಸಂಬಂಧ ಮತ್ತೆ ನಮ್ಮ ಊರ್ ಹಿರಿಯರ ಸಂಬಂಧ ಆಕಿನ ಇದೊಂದ್ಸರಿ ಕ್ಷಮಿಸ್ಬಿಡು. ಆಕಿ ರೊಕ್ಕ ಕೊಟ್ಟಾಳಂದ್ರೂ ನಮ್ಮ ಮನೆಗೆ ಇರೋದು ಬೇಡ್ರಿ, ರೊಕ್ಕ ಕೊಡ್ಲಿಲ್ಲ ಅಂದ್ರೂ ನಮ್ಮ ಮನೆಗೆ ಇರೋದು ಬೇಡ. ಅದೇನೈತಲ್ರಿ ಆಕಿ ಸಾಲ ಮಾಡ್ಯಾಳಲ್ಲ, ನನ್ನ ಮಗಳ ಹೆಸರಲ್ಲಿ 1 ರೂಪಾಯಿನೂ ಇಡೋದು ಬೇಕಾಗಿಲ್ಲ ಆಕಿ. ಅದಕ್ಕೆ ಏನ್ ಮಾಡ್ಯಾಳಲ್ಲ ಸಾಲ ಅದನ್ನ ತೀರ್ಸಿ
ಹೋಗನ್ರಿ ಊರಿಗೆ ಸಾಕು. ನನ್ನ ಮಗಳ ಮೇಲೆ ಆಕಿ ನೆರಳು ಬಿಡೋದು ನನಗೆ ಇಷ್ಟ ಇಲ್ಲ ನೋಡ್ರಿ ಗೌಡ್ರ. ಅಲ್ಲೋ ಹುಚ್ಚ, ನಾ ಇಷ್ಟು ಬೊಂಬಡ ಹೊಡ್ಕೊಳಕತ್ತೀನಿ, ನೀನು ಮತ್ತ ನಿನಗೆ ಮಾತಾಡ್ತಿ ಅಂದ್ರೆ ಮತ್ತೆ ಬಗೆಹರೆಲ್ಲೋಡಪ್ಪ ಇದನ್ನ. ಏ ರಮೇಶ, ಸುಮ್ ಕುಂದ್ರ, ಮಳ್ಳ ಥರ ಮಾತಾಡ್ಬೇಡ, ಒಂದಿಟ್ಟು ಯೋಚನೆ ಮಾಡು, ಸುಮ್ಮನಿರು. ಗೌಡ್ರ, ಇಲ್ಲೇ ಇರ್ತಾಳೆ ತೋರಿ ನಮ್ಮ ಸಂಗೀತ, ನಮ್ಮ ಮನೆಗಿರ್ಲಿ. ಅದು ಏನೈತಲ್ರಿ, ಅದು ರೊಕ್ಕದ್ದು ಸಾಲದ್ದು ಅದನ್ನೆಲ್ಲ ಹೋಗಿ ನಾವು ನಮ್ಮ ಊರು ಹಿರಿಯರು ಮತ್ತು ನಮಗೂ ಎಚ್ಚರಿಕೆ ಕೊಟ್ಟಾರ್ರಿ ಈಗ. ಮತ್ತು ಅದಕ್ಕಾಕಿನ್ನ ಕಳ್ಸಿದ್ ನಾವು ಊರಿಗೆ. ನಾವು ಕಟ್ಟಬೇಕು, ನಮ್ಮ ತಲೆ ಮೇಲೂ ದೊಡ್ಡದೊಂದು ಚಾಕು ನಿತಾಡಕತ್ತೈತಿ. ಅದನ್ನ ನಾಳೆ ನಾವು ಮಾಡ್ಕೊಂಡು ಇದು ಮಾಡ್ಕೊಂತೀವಂತ್ರಿ. ಕಿಲೇ ಇರ್ಲಾಳ್ರಿ. ಗುಂಡವಕ್ಕ ಆತಲ್ಲವ, ಮತ್ತು ಎಲ್ಲ ಮುಗೀತೀಗ, ಸುಖಾಂತಿ ಆತು. ಹ್ಞೂ ರೀ ಗೌಡ್ರ, ಭಾಳ ಉಪಕಾರ ಆತ್ರಿ. ನಾವಿನ್ನು ಹೊಂಡನ್ರಿ, ಇನ್ನೈದು ರೊಕ್ಕನ ಕೊಟ್ಬಿಡ್ರಿ. ನಾನು ಹಳೆಯನ್ ಕೈಯಾಗ ಸಾಲ ತೀರ್ಸವಲ್ರಕ್ಕ. ಬ್ಯಾಡ್ರಿ ಅತ್ತಿಯಾರ, ನನ್ನ ಕೈಯಾಗ ₹1 ಕೊಡಕ್ ಹೋಗ್ಬೇಡ್ರಿ. ಆಕಿ ಯಾರ್ಯಾರು ಕೊಟ್ಟಾಳ ಅದು ಏನೇನೈತಿ ನೋಡ್ರಿ, ನಾಳೆ ಹೋಗಿ ಅದು ಹೆಂಗೆ ಎಲ್ಲೆಲ್ಲ ಇಸ್ಕೊಂಬಂದಾಳಲ್ರಿ, ಹಂಗಂಗೆ ಹೋಗಿ ಎಲ್ಲಾನು ಆಕೆ ಕೊಟ್ಟು ಬರ್ಲಿ. ನಾನಂತೂ ಇದ್ರಾಗ ಎದ್ರಾಗೂ ಇಲ್ಲ, ನನ್ನ ಮಾನ ಮರ್ಯಾದೆಲ್ಲ ತೆಗೆದಿಟ್ಟಾಳ ಆಕಿ. ಏನಾರ ಮಾಡ್ಕೊರಿ. ನೋಡ್ರಿ ಯಜಮಾನ್ರ, ಈಗ ಮತ್ತೆ ನಿಮ್ಮ ಮಗ ಸಿಟ್ಟಿಗೆ ಎದ್ದು ಹೋಗ್ಯಾನ್ರಿ ಈಗ. ಮತ್ತು ಅವಂಗೊಂದಿಟ್ಟು ಹೇಳ್ರಿ, ಬುದ್ಧಿ ಹೇಳಿ ಚಂದಾಗ ಹೆಂಡತಿ ಮಗಳ ಜೊತೆಗೆ ಬಾಳೆ ಮಾಡ್ಕೊಂಡು ಹೋಗಕ್ಕೆ ಹೇಳ್ರಿ. ಮತ್ತು ನೀವು ಅಪ್ಪಣೆ ಕೊಟ್ರೆ ನಾವಿನ್ನ ಬರ್ತೀವ್ರಿ. 2 ಲಕ್ಷನ ನಿಮ್ಮ ಕೈಯಾಗ ಕೊಡ್ತೀವ್ರಿ. ನೋಡ್ರಿ ಅದೇನೇನು ಐತೆ ಅದನ್ನ ಸುದ್ದಿ ಮಾಡ್ಕೊರಿ. ಬರೋಣ್ರಿ ನಾವು. ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ. ನಂಗೆ ನಿನ್ನೆ ವಿಡಿಯೋ ಹಾಕೋಕ್ಕಾಯ್ತು. ಇನ್ನೊಂದು 2 ಡೇಸ್ ರೀ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಹೆಂಗೆ ಹೇಳ್ಬೇಕು, ಲೈಫ್ ಆ್ಯಂಡ್ ಡೆತ್ ಕೆಲಸ ಇತ್ತಂತ ಹೇಳ್ಬೋದು. ಹಂಗಿತ್ತದು, ಕೆಲಸ ಬಿಡೋಕೆ ಆಗ್ತಿರ್ಲಿಲ್ಲ, ಬೇರೆ ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಪರಿಸ್ಥಿತಿ ಇತ್ತು. ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಒಂದಿಷ್ಟು ಹಾಯ್ ಸೆಷನ್ ಐತಿ, ಮುಗಿಸ್ಬಿಡೋಣ. ತೇಜಸ್ವಿನಿ ಅವರೇ, ನಿಜವಾಗ್ಲೂ ಸಾರಿ, ನಾನು ನಿಮ್ಮ ಮಗಳ ಬರ್ಡೇಗೆ ವಿಶ್ ಮಾಡಬಾರ್ದು ಅನ್ನೋ ಉದ್ದೇಶ ನಂದು ಇರಲಿಲ್ಲ. ನನಗೂ ಸ್ವಲ್ಪ ಕೆಲಸಗಳು ಭಾಳ ಆಗಿರೋದಕ್ಕೆ ನಂಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ನಾ ಹಾಕ್ತಾ ಇರೋ ವಿಡಿಯೋ ಎಲ್ಲ ಕಟ್ಟಾಗೇ ಬರ್ತಾವೆ ನೋಡ್ರಿ. ಅಂದರೆ ನಾವು ಒಂದ್ಸರಿ ಕುತ್ಕೊಂಡು ಒಂದು 45 ನಿಮಿಷದ ವಿಡಿಯೋ ಮಾಡಿಬಿಡ್ತೀನಿ, ಅಂದ್ರೆ 2-3 ದಿನಕ್ಕೆ ಆಗೋ ಥರ. ಆಮೇಲೆ ನಂಗೆ ಮಧ್ಯಾಹ್ನದ ಯಾವುದು ವಿಡಿಯೋ ಹಾಕೋಕೆ ಆಗ್ತಾ ಇಲ್ಲ. ನಿನ್ನೆ ಅಂತೂ ತುಂಬ ಬ್ಯುಸಿ ಇದ್ದೆ, ನಾನು ಬೇರೆ ಇದ್ರೊಳಗೆ ಹೋಗಿದ್ದೆ, ಇನ್ನೊಂದು ಫೋನ್ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ನಂಗೆ ವಿಡಿಯೋ ಇದ್ರೂ ವಿಡಿಯೋ ಹಾಕೋಕ್ಕಾಗಲಿಲ್ಲ, ಒಂದೇ ಫೋನ್ ತೊಗೊಂಡು ಹೋಗಿದ್ದು ನಾನು. ಆ ಥರ ಆಗಕತ್ತೈತ್ರಿ ಪರಿಸ್ಥಿತಿ ಸ್ವಲ್ಪ. ಇವತ್ತು ಈ ವಿಡಿಯೋ ನಂದು ಆಲ್ರೆಡಿ ವಿಡಿಯೋ ಇದ್ರೂ ನಾನು ರೆಕಾರ್ಡ್ ಮಾಡತ್ತೀನಿ, ಯಾಕಂದರೆ 1-2 ಹಾಯ್ ಹೇಳೋಕೆ ಬಂದಿದ್ರು ಮತ್ತೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ. ಬಸವರಾಜು ಮತ್ತು ಭೂಮಿಕಾ ಶ್ರೇಯಸ್ ಇವ್ರಿಗೆ ಹಾಯ್. ಆಮೇಲೆ ನೀಲಾ ಅನ್ನೋರು ಅವರು ಯಜಮಾನ್ರು ರಕ್ಷಕ್ ಅವ್ರಿಗೆ ಹಾಯ್ ಹೇಳಕ್ಕೆ ಹೇಳಿದ್ರು. ಹಾಯ್ ರಕ್ಷಕ್ ಅವರೇ, ಇವೆರಡಿಗೋಸ್ಕರ ಬಂದಿದ್ದೀನಿ. ಇಷ್ಟು ಟೈಮ್ ಸಿಕ್ಕಿದ್ರೆ ನಿಜವಾಗ್ಲೂ ತೇಜಸ್ವಿನಿ ಅವರೇ, ನಿಮ್ಮ ಮಗಳಿಗೂ ನಾನು ವಿಶ್ ಮಾಡ್ತಾ ಇದ್ದೆ, ಬೇಜಾರಾಗಬೇಡಿ ದಯವಿಟ್ಟು. ಅದೇ ನಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೋಡಪ್ಪ ಸುರೇಶ, ಹೌದು ನನ್ನ ಮಗಳ ತಪ್ಪು ಮಾಡ್ಯಾಳ, ಅದನ್ನು ಸಾಧಿಸ್ಕೊಂಡು ನೀನು ದೊಡ್ಡದು ಮಾಡ್ಕೊಂಡು ಕುಂದಿರ್ಬೇಡ. ಒಂದಿಟ್ಟು ಸಣ್ಣದು ಮಾಡ್ಕೊಂಡು ಹೊಟ್ಟೆ ಹಾಕ್ಕೊಂಡು ನಿನ್ನ ಮಗಳ ಸಂಬಂಧ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಪ್ಪ. ಅದು ಚಲೋ ಅಲ್ಲ, ಎಲ್ಲಾನು ದೀರ್ಘಕ್ಕೆ ಹಚ್ಚಿ ಇನ್ನೊಬ್ಬರನ್ನೆಲ್ಲ ಜೀವನ ಹಾಳು ಮಾಡೋದು ಚಲೋ ಅಲ್ಲ. ಈಗ ತಪ್ಪು ಮಾಡ್ಯಾಳ, ಆ ತಪ್ಪಿಗೆ ಶಿಕ್ಷೆನೂ ಅನುಭವಿಸ್ಯಾಳ. ಈಗ ಹೊಟ್ಟೆ ಹಾಕ್ಯಂಬಿಡಿಯಪ್ಪ. ಯಾವತ್ತೂ ನಾಯಿ ಬಾಲ ಸೀದಾ ಆಗಲ್ರಿ, ಎಷ್ಟು ಊದಗಳಿಗೆ ಕಟ್ಟಿದ್ರು ಸೀದಾ ಆಗಲ್ರಿ ಎತ್ತಿಯಾರ. ನನಗೆ ಗೊತ್ತೈತ್ರಿ ಆಕಿ ಯೋಗ್ಯತೆ ಏನಂತಂದು. ಇದನ್ನ ನಾನು ನೋಡ್ಕೊಂತ ಬಂದೀನಿ. ಈಗ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಆಕಿ ನಮ್ಮ ಮನೆಗೆ ಇಟ್ಕೊಳಕ ನಾನು ಹೊಂದಿನ್ರಿ. ಮುಂದೆ ಬಾಳೆ ಮಾಡೋದು ಬಿಡೋದು ಅದು ನನಗೆ ಬಿಟ್ಟಿದ್ರಿ. ಆತ್ರಿ, ನೀವೇನು ಆಕಿ ಕೈಯಾಗಿ ಈಗ ರೊಕ್ಕ ಕೊಟ್ರಿ ಅಲ್ಲ, ಆಕಿ ಏನು ಮಾಡ್ತಾಳ ಮಾಡ್ಲಿ, ಅದು ಹೆಂಗೆ ತೀರ್ಸ್ತಾಳ ತೀರ್ಸ್ಲಿ. ಗುಂಡವಕ್ಕರ, ನೀವು ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ. ನಾನೆಲ್ಲ ಆಕಿ ಜೊತೆಗೆ ಹೋಗ್ತೀನಿ, ಹೋಗಿ ಯಾರ್ಯಾರು ಸಾಲ ಐತಿ ಏನೈತಿ ಅದು ಹರಿದು ಬಿಡ್ತೀನಿ. ಯಾಕಂದ್ರೆ ನಮ್ಮೂರಾಗೂ ನೀವ ನೋಡ್ರಿಲ್ಲ ಹೆಂಗೆ ಕೂಡ್ಸಿದ್ರು. ನಮ್ಮೂರಾಗೂ ಪಂಚಾಯತಿ ಕೂಡ್ಸಿ ಅದೇನು ಕಮ್ಮಿ ರಗಳಾಗೈತೆ, ನಿಮಗೂ ಗೊತ್ತೈತಲ್ಲ. ಹೌದ್ರಿ ಅಣ್ಣಾರ, ನನಗೂ ಗೊತ್ತೈತ್ರಿ ಎಷ್ಟು ದೊಡ್ಡ ರಗಳಾಗೈತೆ ಅನ್ನೋದು. ಇನ್ನು ಮತ್ತು ಮರ್ಯಾದೆ ಹೋಗೋದು ಬೇಡ ಅಂತ ನಾನು ಈಗ 1/2 ಎಕರೆ ಮಾರೀನ್ರಿ. ಈಗ ನನ್ನ ಮಗ ಬ್ಯಾಡನ್ನ ಕೈಲೂ ನಾನು 1/2 ಎಕರೆ ಹೊಲ ಮಾರಿ ಈಗ ನಾನು ತಂದು ಕೊಟ್ಟೀನಿ ರೊಕ್ಕನ. ಹೌದ್ರಿ, ಇವರು ಅಂತಾರ ತಮ್ಮರು ಮಗಳ ಹೆಸರಲ್ಲಿ ₹1 ಇಡೋದು ಬೇಡ ಅಂತಂದು. ಈಗ ನಾನಾದ್ರೂ ಇವ್ರಿಗೆ 2 ಎಕರೆ, ನಾನು ಪೂರ ಐತಲ್ರಿ ಅದು 1/2 ಎಕರೆ ಹೊಲ ತಂದು ಕೊಟ್ಟು ಬಿಡ್ಬೇಕಂತಾನೆ ಮಾಡಿದ್ದೀನಿ ರೀ ನಾನು. ಕೊಟ್ಟು ಅದ್ರಾಗ ಇವ್ರು ದುಡ್ಕೊಂಡು ಹೋಲಿ ಏನ್ರಿ ಇವ್ರಿಗೆ ಆಗತ್ತ ಅಂತಂದು. ಆದ್ರೆ ಮತ್ತೆ ಇವ್ರಿಗೆ ಹೊಲ್ದ ಮಾಡಕ್ ಒಲ್ಲೆ ಅಂತಾರಲ್ರಿ. ಈಗ ಇವರು ಒಲ್ಲೆ ಅಂತಾರೆ, ಏನ್ರ ಒಂದು ಅಂಗಡಿ ಹಾಕಿ ಏನ್ರ ವ್ಯಾಪಾರ ಮಾಡ್ಬೇಕಂತ ಇವ್ರಿಗೂ ಐತಿ. ಈಗ ಮತ್ತು ಅದ್ರ ಸಂಬಂಧನ ಆಕಿ ಇದ್ರಾಗ ಸಾಲ ತೊಗೊಳಕ್ ಹೋಗಿದ್ಲಂತನೂ ಐತಲ್ರಿ. ಅದಕ್ಕೆ ಆ ಕಾರಣಕ್ಕನ ನಾನು ಇವ್ರಿಗೆ ಹೊಲನ ಕೊಟ್ಟಿಲ್ಲ. ನಾನು ಮಾರಿ ಹಿಂಗೆ ಮಾಡಿ ಈಗ ರೊಕ್ಕ ತಂದು ಕೊಟ್ಟೀನಿ. ಪುಟ್ಟಕ್ಕನ ಹೆಸರಲ್ಲೇ ರೊಕ್ಕ ಇಡ್ತೀನಿ.
ನಾವಿನ್ ಬರ್ತೀವ್ರಿ. ಮಲೆನಾಡಿನ ಹೂವು ನೀ, ನಾಚುತ್ತಿರುವೆಯಾ? ಪುಟ್ಟಕ್ಕ, ಅವ್ವ ಅವ್ವ, ಯಾವಾಗ ಬಂದ್ರಿ? ಯಮ್ಮ, ಅಯ್ಯ ಹತ್ತಿರ ಬಂದ್ಬಿಡತ್ತೆ. ಮಾವನು ಬಂದೈತ. ಅತ್ತೆ ಅತ್ತೆ, ಇದು ಚೋಟೆ ಬಂದನನ್ನು? ಇಲ್ಲವ, ಚೋಟ ಬಂದಿಲ್ಲ, ನಾವಷ್ಟ ಬಂದೀವಿ. ಅಯ್ಯ ಅತ್ತೆ ಅಲ್ರೀನ ಕತ್ತಿ, ಚೋಟನ ಕರ್ಕೊಂಡ್ಬರ್ಬೇಕಿಲ್ಲ ಮತ್ತೆ. ನಮ್ಮ ಊರಿಗೆ ಒಟ್ಟ ಬಂದೇ ಇಲ್ಲ ಚೋಟ. ಮೊನ್ನೆ ಅನ್ನ ಕತ್ತಿದ್ದ, ನಾನು ನಿಮ್ಮ ಊರಿಗೆ ಬಂದೇ ಇಲ್ಲ ನಾನಂತಂದೆ. ಪುಟ್ಟಕ್ಕ, ಅವ್ವ ಬಂತ, ನಮ್ಮವ್ವ ವಾಪಸ್ ಊರಿಗೆ ಬಂತ. ನಾನು ಹೋಗಿ ಹೇಳ್ತೀನಿ ಅವ್ರಿಗೆ, ನಮ್ಮವ್ವ ಬರಲ್ಲ, ನಿಮ್ಮವ್ವ ತಪ್ಪು ಮಾಡ್ಯಾಳ, ಜೈಲಿಗೆ ಹೋಗ್ಕಳ ಅಂತಂದಲ್ಲ ನನ್ಗೆ ಹೇಳ್ತಿ ದೀಪಾಗ. ಆಮೇಲೆ ಆ ಪಲ್ಲವಿಗೆ ಹೋಗಿ ಓದ್ ಬರ್ತೀನಿ ನಾನು ನೋಡ್ಬೇಕಾದ್ರು. ಯವ್ವ ಬಾ ಮಗಳ, ಬಾ ಇಲ್ಲಿ. ಆರಾಮದಿಯಾ ಬಂಗಾರ? ನೋಡವ್ವ ಹೆಂಗ್ ಸುರ್ಗಿ ನೋಡ್ ಮಗಳ. ಅವ್ವ ಅವ್ವ ಬೇ, ಅಕ್ಕಿ ದೀಪ ಅದಳಲ್ಲ, ಆಕಿ ಏನಂದ್ಲು ಗೊತ್ತನು, ನಿನ್ನೇನ ತಪ್ಪು ಮಾಡಿ ಅಂತ. ಅದಕ್ಕ ಇದ್ರಾಗ ಪಂಚಾಯತ್ಯಾಗ ನಿಂಗ ಊರ್ ಬಿಟ್ಟು ಹೋಗಂದಾರಂತ, ಅದಕ್ಕ ನೀನ್ ಹೋಗಿದ್ದಿ, ವಾಪಸ್ ಬರೋದಲ್ಲ ಅಂತಂದ್ಲು. ನಾನು ಅವತ್ತು ನಿಂಗೆ ವಿಡಿಯೋ ಕಾಲ್ ಮಾಡಿದ್ ನಾನು ಮಾಮನ ಫೋನಿಗೆ. ಮಾಮ ರಿಸೀವ ಮಾಡ್ಲಿಲ್ಲ. ಪುಟ್ಟಕ್ಕ ಬಾ ಇಲ್ಲಿ, ಅಳ್ಬೇಡ ಬಿಡು, ಎದಕ್ಕೆ ಕಳ್ತಿದ್ದಿ? ಸುಮ್ಮನಾಗ. ಅವ್ರಂಗ ಅವರು ನಿನ್ ಗೆಳತಾರ ಯಾರು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾರ. ಅವ್ರು ಇನ್ನೊಮ್ಮೆ ಅವ್ರ ಜೊತೆಗೆ ಆಟಾಡಕ್ ಹೋಗ್ಬಿಡು, ಸುಮ್ಮನೆ ಇದ್ಬಿಡು ನೀನಾ. ಇಲ್ಲ ಇನ್ನೆಲ್ಲೂ ಹೋಗಲ್ಲವಾ ನಿಮ್ಮವ್ವ, ಸುಮ್ಮನಿರು, ಸಮಾಧಾನ ಮಾಡ್ಕೊ. ಪುಟ್ಟಕ್ಕ ಬಾ, ಈಚೆ ಕಡೆ ಬಾ ಇಲ್ಲಿ. ಮೊಮ್ಮುಂತಿಯೇನು ಹಾಕೊಂಬರ್ಲ ನಿಂಗೆ? ಉಪ್ಪು ತುಪ್ಪ ಅನ್ನ ಉಂತಿಯ ಅಮ್ಮ? ಆಡ ಅಮ್ಮ, ನಂಗ ಅವು ಉಣಿಸ್ತಾಳ ಆಳ, ಅವು ಬಂದಾಳಲ್ಲ. ನಾನು ಯವ್ವ ಇನ್ನೊಮ್ಮೆ ನಾನು ನೀನೇನಾರ ಅಮ್ಮನೂರಿಗೆ ಹೋದೆ ಅಂದ್ರೆ ನಾನು ಬರ್ತೀನಿ ಬೇ, ನನ್ನೂ ಕರ್ಕೊಂಡು ಹೋಗ್ಬಿಡು ಆತ. ನಾನು ಇನ್ನೊಮ್ಮೆ ನಿನ್ ಜೊತೆಗೆ ಬರಲ್ಲ ಅಂತ ಯಾವತ್ತೂ ಹೇಳಲ್ಲ. ನನ್ ಬಿಟ್ಟು ಹೋಗ್ಬೇಡವ್ವ ನೀನು, ನನ್ ಕರ್ಕೊಂಡು ಹೋಗಾತ. ಅಯ್ಯೋ ನನ್ನ ಮಗಳ, ನಾನೇನು ಆರಾಮಾಗಿ ನೆಮ್ಮದಿಗಿದ್ನಿತ್ ಮಾಡಿಯವ್ವ ನಿನ್ ಬಿಟ್ಟು. ನಾನು ನೆಮ್ಮದಿಗಿದ್ದಿದ್ದಿಲ್ಲವ ಮಗಳ, ಎಲ್ಲೂ ಹೋಗಲ್ಲ ಅಣ್ಣ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಹೋಗ್ ಈಗ ಏನ್ರ ಒಂಚೂರು ತಿನ್ನ. ನಂಗೇನು ತಿನ್ನಕ್ ಬ್ಯಾಡ. ಪಲ್ವಿಯರ್ ಮನ್ಯಾಗ ಕಡ್ಲಿಕಾಯಿ ತಂದಿದ್ರು, ಅವ್ರ ಮಮ್ಮಿ ಹುರಿದಿದ್ರು. ನಂಗ್ ನೀನು ನಂಗೂ ನಿಂದಿದ್ರು ಹುರಿದು ಉಪ್ಪಚ್ಚಿ ಕೊಡ್ತಿದ್ದಿ, ಇದ್ದಿದ್ದಲ್ಲ ದುಡ್ಡು. ನಂಗೆ ಅದಕ್ಕ ಬೇಜಾರಾಗಿ ನಾನು ಬಂದೆ, ನೀನು ಬಂದಿದ್ದಿ, ನಂಗೆ ಖುಷಿ ಆಯ್ತು. ನಾನು ಜೇಜಿ ಹತ್ರ ಕೇಳಿದ್, ನಾನು ನಮ್ಮವ್ವ ಲಗುನ ವಾಪಸ್ ಊರಿಗೆ ಬರ್ಲಿ ಅಂತ ಹೇಳಿ. ಚಿಕ್ಕಮ್ಮ ಹೇಳಿದ್ರು, ನೀನು ಜೇಜಿ ಹತ್ರ ಕೇಳು, ಲಘು ಬರ್ತಾಳ ನಿಮ್ಮವ್ವ ಅಂತಂದು. ಅದಕ್ಕೆ ಕೇಳಿದ್ದೆ, ಜೇಜಿ ನಿಂಗ ಲಗುನ ಗಳಿಸ್ಬಿಡ್ತು ನಿನ್ನ. ಆತ್ ಬಿಡ, ಅಳ್ಬಾಡ್ಬಿಡು ಪುಟ್ಟಕ್ಕ, ನೀ ಎಷ್ಟಂತಿ ಅಷ್ಟು ಕಡ್ಲಿ ಹುರಿದು